ಮಾಡೇ ಇಲ್ಲ. ನನ್ನ ತೆಗಿಬೇಡ. ಏನು ಹೇಳು, ಇನ್ನೊಂದ್ಸರಿ ಹೇಳು. ಹಂಗೆ ತೆಗಿಯೋದು. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಬಂದಿರೋದೇ ವೈಬ್ ಆ್ಯಂಡ್ ಗ್ಲೋ ಸಲೂನ್ಗೆ. ನನ್ನ ಬರ್ಡೇಗೆ ಬಿಫೋರು ನಾನು ಫುಲ್ ಕಂಪ್ಲೀಟಾಗಿ ಚೇಂಜ್ ಆಗಿ ರೆಡಿ ಆಗೋಣ ಅಂತ ನಾನು ಈ ಸಲೂನ್ಗೆ ಬಂದಿದ್ದೀನಿ. ಸೊ ನನ್ನ ಹೇರು ಈ ಥರ ಇದೆ ಬಿಫೋರು, ಆಫ್ಟರ್ ಯಾವ ಥರ ಆಗುತ್ತೆ ಅನ್ನೋದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನಾನು ಬಂದಿರೋದೇ ನನ್ನ ಫ್ರೆಂಡ್ ಸಲೂನ್ಗೆ. ಸೊ ಅವರು ನನ್ನ ಹೇರ್ ಚೆಕ್ ಮಾಡಿ ಸಜೆಷನ್ ಮಾಡ್ತಾರೆ, ನೋಡುವ ಯಾವುದನ್ನು ಮಾಡ್ತಾರೆ ಅಂತ. ಫುಲ್ ರೆಡ್ ಇದ್ರೆ ಹೆಂಗಿರುತ್ತೆ ಅಷ್ಟೇ, ಮುಗೀತು. ಇವಳಿಗೆ ಮಾಡಿ ರೆಡ್ಡು. ಶ್ರುತಿ ಓಯ್ ಏಯ್ ನೋಡೋಣ ಯಾವ ಕಲರ್ ಅಂತ, ಆಮೇಲೆ ಡಿಸೈಡ್ ಮಾಡೋಣ. ನೋಡೋದಕ್ಕೆ ರೆಡ್ಡಾಗಿ ಕಾಣಿಸ್ತಾ ಇದೆ. ಸೊ ಅವ್ರ ಅಪ್ಲಿಕೇಶನ್ ಮಾಡೋ ಥರನೇ ಬಂದರೆ ಹಿಂಗಿರುತ್ತೆ ಹೇಳಿ, ಗೊತ್ತಿಲ್ಲ ಫೈನಲಾಗಿ ಯಾವ ಕಲರ್ ಬರುತ್ತೆ ಅಂತ. ಸೊ ಅಪ್ಲಿಕೇಶನ್ ಆಗಿ ಸ್ವಲ್ಪ ಗ್ಯಾಪಲ್ಲಿ ನನಗೆ ವೆಯ್ಟಿಂಗಲ್ಲಿ ಇದ್ದೆ. ಸೊ ಅದ್ರ ಮಧ್ಯ ನನಗೆ ಸ್ವಲ್ಪ ಜ್ಯೂಸ್ ಎಲ್ಲ ತಂದುಕೊಟ್ರು. ನನ್ನ ಫ್ರೆಂಡ್ಸ್ ಅಲ್ಲೇ ಆಗಿರೋದ್ರಿಂದ ನನ್ನ ಕೇರಿಂಗೆಲ್ಲ ತಗೊಂಡು ಜ್ಯೂಸೆಲ್ಲ ಕೊಡಿಸಿದ್ದಾರೆ. ಸೊ ಫೈನಲಿ ಏರ್ ಕಲರು ಹೆಂಗಿದೆ ಅಂತ ನೋಡೋ ಸಮಯ. ಇವಾಗ ವಾಶ್ ಆಗ್ತಾಯಿದೆ. ವಾಶ್ ಆದಮೇಲೆ ಸ್ವಲ್ಪ ಹೇರ್ನ ಶಾರ್ಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೇರ್ ಶಾರ್ಟ್ ಮಾಡಿಸ್ಕೊಂಡು ಆಮೇಲೆ ನೋಡುವ. ಸೊ ಫೈನಲಿ ದಿಸ್ ಇಸ್ ಮೈ ನ್ಯೂ ಕಲರ್. ಸಿಕ್ಕಾವಡೆ ಇಷ್ಟ ಆಯಿತು. ನಾನು ಅಂದ್ಕೊಂಡಿದ್ದೆ ಒಂದು ಕಲರು, ಅದು ಬಂದಿದ್ದೆ ಒಂದು ಕಲರು. ಆ್ಯಂಡ್ ನನಗೂ ಅವ್ರು ಮಾಡೋರ್ಗು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಬರುತ್ತೆ ಅಂತ. ಬಟ್ ನಂಗೆ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಚೇಂಜ್ ಡಿಫ್ರೆಂಟ್ ಕಾಣಿಸ್ತಿದೆ ಅನಿಸುತ್ತೆ ಬಿಫೋರ್ಗೂ ಇವಾಗಲೂ. ಸೊ ನನ್ನ ಹೇರ್ ಕಲರು, ನನ್ನ ಹೇರ್ ಕಟ್ಟು ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೂ ಕೂಡ ಇದೇ ಥರ ಹೇರ್ ಕಟ್ಟು, ಹೇರ್ ಸ್ಟೈಲ್, ಹೇರ್ ಕಲರ್ ಇದೇ ಥರ ಬೇಕು ಅಂತ ಅಂದರೆ ನಾಗರಬಾವಿಲಿರೋ ವೈಬ್ ಆ್ಯಂಡ್ ಗ್ಲೋ ಸಲೂನ್ಗೆ ವಿಸಿಟ್ ಮಾಡಿ. ಇವರಂತೂ ಹರೀಶ್ ನನ್ನ ಫ್ರೆಂಡು, ಸಿಕ್ಕಾಪಟ್ಟೆ ಸಕ್ಕದಾಗಿ ಸರ್ವಿಸ್ ಕೊಡ್ತಾರೆ. ಸೊ ಪ್ಲೀಸ್ ವಿಸಿಟ್. ಶ್ರುತಿ ಊಟಕ್ಕೆ ಕರ್ಕೊಂಬಂದಿದ್ದಾರೆ. ಟ್ಯಾಕ್ಸ್ ನಾನು ಅವ್ರ ಸಲೂನಿಗೆ ಬಂದಿದ್ದಕ್ಕೆ ನಾನೇ ಟ್ಯಾಕ್ಸ್ ಹಾಕಿದ್ದೀನಿ ಅಲ್ವೇ? ಹುಷಾರಿಲ್ಲ ಅಂದರೂ ಇಲ್ಲಿಗೆ ಬರಬೇಕಿತ್ತು ಊಟ ಮಾಡೋಕ್ಕೆ. ನೀನು ಬಂದಿದ್ಯಲ್ಲ ಗೆಸ್ಟ್, ಅದಕ್ಕೆ ಗೆಸ್ಟ್ ಮಾಡಿಬಿಟ್ಲು. ಎಲ್ಲ ಹೋಗಿ ಗೆಸ್ಟ್ ಮಾಡಿಬಿಟ್ಲು. ಹೋಗ್ತಾ ಹೋಗ್ತಾ ಚೇಂಜ್ ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಏನು ಆರ್ಡ್ರ್ ಮಾಡ್ತಾ ಇದ್ದೀರಾ? ಸೊ ಭರ್ಜರಿ ಊಟ ಆಯಿತು. ಚೆನ್ನಾಗಿ ತಿನ್ಕೊಂಡು ಇವರಂತೂ ಚೆನ್ನಾಗೇ ಸರ್ವ್ ಮಾಡ್ತಾಯಿದ್ರು. ಸೊ ಲಾಸ್ಟಲ್ಲಿ ನಾನು ಕೊಕೊನೆಟ್ ಪುಡ್ಡಿಂಗ್ ಮಾಡಿದ್ದೆ. ಇದಂತೂ ಸಕ್ಕದಾಗಿತ್ತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಭರ್ಜರಿಯಾಗಿ ಚೆನ್ನಾಗಿ ಬಾರಿಸ್ಕೊಂಡು ವಾಪಸ್ಸು ನಾನು ಮನೆಗೆ ಹೊರಟೆ. ಸೊ ಗೈಸ್, ಇವಾಗ ನಾನು ಮನೆಗೆ ಬಂದೆ. ಎಲ್ಲ ಮುಗಿಸ್ಕೊಂಡು ಕಲರ್ ಮಾಡಿಸ್ಕೊಂಡು ಊಟ ಮಾಡಿ ಬಂದೆ. ಈಗ ನೆಕ್ಸ್ಟು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಆಚೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ರೆಸ್ಟ್ ಮಾಡೋಣ. ಸಿಕ್ಕಾಪಟ್ಟೆ ಬೆಳಿಗ್ಗೆಯಿಂದನೂ ಕಲರ್ ಮಾಡಿಸ್ಕೊಂಡು ಅಲ್ಲೇ ಇದ್ದು ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಿದೆ. ಸೊ ರೆಸ್ಟ್ ಮಾಡಿ ಆಮೇಲೆ ಶಾಪಿಂಗ್ ಹೋಗೋಣ. ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ಇನ್ನೂ ಡಿಸೈಡ್ ಮಾಡ್ಕೊಂಡಿಲ್ಲ. ನೋಡೋಣ, ಒಂದೆರಡು ಕಡೆ ಸರ್ಚ್ ಮಾಡ್ತೀನಿ, ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಹೋಗೋಣ. ಸೊ ನನಗಂತೂ ಈ ಕಲರು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನ್ನ ಲುಕ್ಕು ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿ. ನಿಮಗೂ ಬೇಕು ಅಂತ ಅಂದರೆ ನಾನು ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ. ಸೊ ಆ ಸಲೂನ್ಗೆ ಹೋಗಿ ಮಾಡಿಸ್ಕೊಳ್ಳಿ. ಓಕೆ, ನೆಕ್ಸ್ಟು ಸಿಗುವ ಒಂದು ಸಣ್ಣ ವಿರಾಮ ತಗೊಂಡು. ನನ್ನ ಫ್ರೆಂಡ್ನ ಪಿಕ್ ಮಾಡೋಕ್ಕೆ ಅವ್ರ ಸಲೂನ್ ಹತ್ರ ಬಂದಿದ್ದೀನಿ. ಸೊ ಇವಾಗ ಜೊತೆಗೆ ಇಬ್ಬರು ಶಾಪಿಂಗ್ ಮಾಡಬೇಕು. ಅಲ್ಲಿ ಹೋಗಿ ಸಿಗ್ತೀನಿ. ನೋಡಿ, ಇವಾಗ ಬರ್ತಿದ್ದಾರೆ. ಎಷ್ಟು ಲೇಟ್ ಮಾಡ್ತಾರೆ ಅಂದರೆ, ಎಷ್ಟು ಲೇಟ್ ಮಾಡ್ತಾ ಇದ್ದೀರಾ ಅಂದರೆ, ಅವಾಗಿಂದ ಬಿಸಿಲಲ್ಲಿ ಎಷ್ಟು ಕಾಯ್ತಾ ಇದ್ದೀನಿ ಗೊತ್ತಾ? ಸ್ಟೈಲಾಗಿ ಬರ್ತಾ ಇದ್ದೀರಾ. ಹೇಳ್ತಾ ಇದ್ರಿ, ಹೇಳಿ ಪೇಷನ್ಸ್ ನೆಕ್ಸ್ಟ್ ಲೆವೆಲ್ ಬೇಕು. ಇಷ್ಟೊಂದು ಹುಡುಕ್ಬೇಕಂದ್ರೆ ಅದು ನಿಮ್ಮ ಬರ್ಡೇಗೆ ಡ್ರೆಸ್ ಅಂದರೆ. ಎಸ್, ನನ್ನ ಬರ್ಡೇಗೆ ಡ್ರೆಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ನೋಡೋಣ, ಗ್ಯಾಪಲ್ಲಿ ಅವರು ಶಾಪಿಂಗ್ ಮಾಡ್ತಾ ಇದ್ದಾರೆ.
ಸೊ ಫೈನಲಿ ಯಾವ್ದು ತೊಗೊತೀನಿ ಅನ್ನೋದು ಗೊತ್ತಾಗುತ್ತೆ. ಸೊ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಮನೆಗೆ ಹೋಗಿ ಸಿಗುವೆ ಫುಲ್ ಟಯರ್ಡ್. ಮೇಲಡ್ ಬೇರೆ ಮಾಡಿಸ್ಬೇಕು, ಇನ್ನು ಬೇಜಾರು ಕೆಲಸ ಇದೆ. ನನ್ನ ಬರ್ಡೇ ಪ್ರಿಪ್ರೇಷನ್ ತುಂಬ ನಡೀತಾ ಇದೆ. ನೋಡೋಣ ಏನೇನೆಲ್ಲ ಇನ್ನೂ ನಡೆಯುತ್ತೆ ಅಂತ. ಮನೆಗೆ ಹೋಗಿ ಸಿಗ್ತೀವಿ. ಅಲ್ಲಿ ಶಾಪಿಂಗ್ ಮುಗಿಸಿ ಇವಾಗ ಝೂಡಿಯೋಗೆ ಬಂದಿದ್ದೀವಿ. ಇವರು ಬರಲ್ಲ ಅಂತ ಇದ್ರು, ಆದರೂ ಹೇಳ್ಕೊಂಬಂದಿದ್ದೀವಿ. ಶಾಪಿಂಗ್ ಮಾಡೋದಕ್ಕೆ ಬೇಜಾರುತ್ತೆ. ಸುಮ್ಮನೆ ದುಡ್ಡು ಖರ್ಚು ತುಂಬ ದುಡ್ಡು ಖರ್ಚು ಮಾಡಬೇಕು ಲೈಫಲ್ಲಿ. ಆಲ್ರೆಡಿ ತುಂಬ ಖರ್ಚು ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಅಲ್ಲ, ಇವ್ರ ಶಾಪಿಂಗ್ಗೆ ಮಾಡಬೇಕಾಗಿದ್ದು ನಾನು ಜೊತೆಗೆ ಶಾಪಿಂಗ್ ಜೊತೆಗೆ ಬರ್ಡೇ ಜೊತೆ ಅವರು ಚೆನ್ನಾಗಿ ಕಾಣಿಸ್ಲಿ, ನನ್ನ ಜೊತೆ ಅವರು ಚೆನ್ನಾಗಿ ಕಾಣಿಸ್ಲಿ ಅಂತ. ಸೊ ಇವಾಗ ಝೂಡಿಯೋಗೆ ಬಂದಿದ್ದೀವಿ. ಸೊ ಎಲ್ಲ ಮುಗೀತು. ಇವಾಗ ನೇಲ್ ಆರ್ಟ್ ಒಂದು ಬಾಕಿ ಇದೆ. ನೇಲ್ ಆರ್ಟಿಗೆ ನಾನು ಎಲ್ಲೂ ಹೋಗೋ ನೆಸೆಸಿಟಿ ಇಲ್ಲ, ಬಿಕಾಸ್ ನಮ್ಮ ಮನೇಲಿ ನಮ್ಮ ಅಮ್ಮನೇ ಮಾಡೋದ್ರಿಂದ. ಸೊ ಅಮ್ಮ ಕೈಲೇ ಮಾಡಿಸ್ತಾ ಇದ್ದೀನಿ. ಒಂದೆರಡು ಸೆಲೆಕ್ಟ್ ಮಾಡಿದ್ದೀನಿ, ನೋಡೋಣ ಫೈನಲಾಗಿ ಯಾವುದು ಮಾಡಿಸ್ಕೊತೀನಿ ಅಂತ. ಅಮ್ಮ ಅಲ್ಲಿ ರೆಡಿ ಮಾಡ್ಕೊತಿದ್ದಾಳೆ ಎಲ್ಲ. ನಾನು ಈಗ ಹೋಗ್ತಾ ಇದ್ದೀನಿ ಮಾಡಿಸ್ಕೊಳ್ಳೋದಕ್ಕೆ. ಲೆಟ್ಸ್ ಗೋ. ಇಲ್ಲಿ ಅಮ್ಮ ರೆಡಿ ಮಾಡ್ಕೊತಿದ್ದಾಳೆ ನೈಲ್ ಆರ್ಟ್ಗೆ. ಸೊ ಫೈನಲ್ ಆದಮೇಲೆ ಹಿಂಗೆ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಈಗ ಫಿಕ್ಸಿಂಗ್ ನಡೀತಾ ಇದೆ ನೈಲ್ಸು. ಸೊ ಫೈನಲ್ಲು ಟಚ್ಚಿಗೆ ಬಂದಿದೆ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹೆಂಗೆ ಬಂದಿದೆ, ಹೆಂಗೆ ಮಾಡಿಸಿದ್ದೀನಿ ಅಂತ. ಹ್ಯಾಂಡ್ಸ್ದು ಕಂಪ್ಲೀಟ್ ಆಯಿತು. ಈಗ ಲೆಗ್ ಫಿನಿಶಿಂಗ್ ಆಗ್ತಾ ಇದೆ. ನೋಡಿ ನನ್ನ ಬರ್ಡೇ ನೇಲ್ ಆರ್ಟ್ ಇದು. ಸಿಕ್ಕಾಬಟ್ಟೆ ಸಕ್ಕತ್ತಾಗಿ ಬಂದಿದೆ. ನಾನು ಹೇರ್ ಕಲರು, ನೇಲ್ ಆರ್ಟು, ಆ್ಯಕ್ಚುಲಿ ಎಲ್ಲನೂ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಸಿಕ್ಕಾಬಟ್ಟೆ ಚೆನ್ನಾಗಿದೆ ಅಲ್ವಾ? ನಿಮಗೂ ಇಷ್ಟ ಆಗಿದರೆ ಕಾಂಟ್ಯಾಕ್ಟ್ ಮೀ. ಸೊ ಫೈನಲಿ ನನ್ನ ನೇಲ್ ಆರ್ಟ್ ಹಿಂಗೆ ಬಂದಿದೆ. ಸೊ ನನ್ನ ನೇಲ್ ಆರ್ಟ್ ಮುಗೀತು. ಫೋಟೋ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಹೆಂಗೆ ಬಂದಿದೆ ಅಂತ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದ್ದಾಳೆ. ಸೊ ನಿಮಗೂ ಇದೇ ಥರ ಬೇಕು ಅಂತಂದರೆ ನಮ್ಮ ಅಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಸೊ ನಿಮಗೂ ಕೂಡ ಇದೇ ಥರ ಇನ್ನು ನಿಮಗೆ ಎಕ್ಸ್ಪೆಕ್ಟೇಷನ್ ಹೆಂಗಿರುತ್ತೋ ಆ ಥರ ಮಾಡಿಕೊಡ್ತಾಳೆ. ತುಂಬ ಚೆನ್ನಾಗಿ ಮಾಡ್ತಾಳೆ, ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಓಕೆ, ಇದು ನನ್ನ ಬರ್ಡೇ ಬಿಫೋರ್ ನಾನು ಏನೆಲ್ಲ ಪ್ರಿಪ್ರೇಷನ್, ಏನೆಲ್ಲ ರೆಡಿ ಆದೆ ಅನ್ನೋದು ವ್ಲಾಗ್ ಆಗಿತ್ತು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ನನ್ನ ಬರ್ಡೇಗೆ ಸಿಗ್ತೀನಿ. ಅಲ್ಲಿವರೆಗೂ ನನಗೋಸ್ಕರ ಸಪೋರ್ಟ್ ಮಾಡ್ತಾಯಿರಿ. ಸಿ ಯು ಸೂನ್ ಗೈಸ್. ಬೈ, ಐ ಲವ್ ಯು.